ಮ್ಯಾಮ್, ಈ ಕಾಸ್ಮಿಕ್ ಎನರ್ಜಿ ಮತ್ತು ದೇವರು ಎರಡೂ ಒಂದೇನಾ ಬೇರೆನಾ? ಎರಡೂ ಒಂದೇ. ದೇವರಿಂದನೇ ಅದು ಎನರ್ಜಿ ಅಂದ್ರೇ ಒಂದು ಶಕ್ತಿ. ಅದನ್ನು ಯಾವ ರೂಪದಲ್ಲಾದರೂ ಕರಿಬೋದು. ಅದು ಗ್ರಹಗಳಿಂದ ಕರಿಬೋದು, ಸೂರ್ಯನಿಂದ ತೊಗೊಳ್ಬೋದು, ದೇವಿ ಅಂತ ತೊಗೊಬೋದು, ವಿಷ್ಣು ಅಂತ ತೊಗೊಬೋದು, ಎಲ್ಲಿಂದ ಬೇಕಾದು ಗಿಡದಿಂದ ತೊಗೊಬೋದು, ಮಣ್ಣಿಂದ ತೊಗೊಬೋದು, ನೀರಿಂದ ತೊಗೊಬೋದು, ಎಲ್ಲಿಂದ ತೊಗೊಂಡ್ರು ಅದು ಎನರ್ಜಿನೇ. ನಾವು ದೇವರನ್ನು ಎಲ್ಲ ಕಡೆಯೂ ನೋಡ್ತೀವಿ. ನಮ್ಮ ಹಿಂದೂ ಧರ್ಮದಲ್ಲಿ ಗಿಡಕ್ಕೆ ಪೂಜೆ ಮಾಡ್ತೀವಿ, ಮರಕ್ಕೆ ಪೂಜೆ ಮಾಡ್ತೀವಿ, ಸೂರ್ಯನಿಗೆ ಪೂಜೆ ಮಾಡ್ತೀವಿ, ನದಿಗೆ ಪೂಜೆ ಮಾಡ್ತೀವಿ, ನದಿ ಸ್ನಾನ ಮಾಡ್ತೀವಿ, ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತೀವಿ, ಭೂಮಿಗೆ ಪೂಜೆ ಮಾಡ್ತೀವಿ, ಆಕಾಶದ ಕಡೆ ಮುಖ ಮಾಡಿ ದೇವರೇ ಅಂತಂತೀವಿ ಅಲ್ವಾ. ಎಲ್ಲದರಲ್ಲೂ ದೇವರ ತತ್ವ ಇದೆ, ಶಕ್ತಿ ಇದೆ. ನಾವು ಅದನ್ನು ತಗೊಳ್ಳೋಕೆ ರೆಡಿ ಇರಬೇಕು. ಅಂದರೆ ಇದನ್ನು ಒಂದು ಉಪಮೇಯವಾಗಿ ಹೇಳೋದಾದರೆ, ಈ ಸಿಹಿ ಅಂಗಡಿ ಅಂತ ಆದರೆ ಎಲ್ಲವೂ ಮಾಡಿರೋದು ಸಕ್ಕರೆಯಿಂದ ಆದ್ರೂ ಸಿಹಿ ತಿನಿಸುಗಳು ಬೇರೆ ಬೇರೆ, ಒಂದು ಜಾಮೂನು, ಒಂದು ಜಹಾಂಗೀರು, ಈ ಥರ. ಹೌದು. ಅದಕ್ಕೆ ಇನ್ನೊಂದು ಹೇಳ್ತೀವಿ, ಅನ್ನ, ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಬಿಸಿಬೇಳೆ ಬಾತು ಎಲ್ಲವೂ ಮಾಡಿದ್ದು ಯಾವುದರಿಂದ? ಅಕ್ಕಿಯಿಂದ. ಅಕ್ಕಿ. ಹಾಗಾಗಿ ಮತ್ತು ಇಷ್ಟು ದೇವರುಗಳ ಅವಶ್ಯಕತೆ ಏನಿತ್ತು ಅಂತ ಕೇಳೋರಿಗೆ? ಹೌದು. ಒಂದೊಂದು ಈಗ ದೇಹದಲ್ಲಿ ಬೇರೆ ಬೇರೆ ಅಂಗಗಳು ಯಾಕಿದ್ದಾವೆ, ಒಂದೊಂದಕ್ಕೊಂದೊಂದು ಕೆಲಸ. ಈಗ ಓದಿನಲ್ಲೂ ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ಡಾಕ್ಟರ್ಸು ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಅದನ್ನು ಏನು ಹೈಯರ್ ಸ್ಟಡಿ ಮಾಡ್ತಾರೆ. ನಮ್ಮ ದೇಹದಲ್ಲೂ ಒಂದೊಂದು ಅಂಗಗಳಿದ್ದಾವೆ. ರಾಜಕೀಯದಲ್ಲಿ ತೊಗೊಂಡ್ರೆ ಒಂದೊಂದು ಇದಕ್ಕೆ ಒಬ್ಬೊಬ್ರು ಇರ್ತಾರೆ, ನೇತಾರರು ಇರ್ತಾರೆ. ಸೊ ಎಲ್ಲ ನೋಡಿದ್ರೆ ಒಂದು ಮರ ತಗೊಳ್ಳಿ, ಕಾಂಡ, ಬೇರು, ಎಲೆ ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ಅದೇ ಥರ ದೇವರು ಅಷ್ಟೇ, ಸ್ವರೂಪನ ಸ್ಪೆಷಲೈಸೇಷನ್. ನಮ್ಗೆ ಯಾವುದು ಬೇಕೋ ಆ ಒಂದು ಅಂಗದ ರಕ್ಷಣೆ ಇರ್ಬೋದು, ಆ ಶಕ್ತಿಯನ್ನು ಪಡ್ಕೊಳ್ಳೋಕ್ಕಿರ್ಬೋದು, ನಾವು ಒಂದೊಂದು ಹೆಸರನ್ನು ಕೊಟ್ಟು ನಾವು ತೊಗೊತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ನಾವು ಯಾವ ರೂಪದಲ್ಲಿ ಕರೆದು ಶಕ್ತಿ ಒಂದೇ, ಎನರ್ಜಿ ಒಂದೇ, ದೇವರು ಒಂದೇ. ನಾವು ಯಾವ ರೂಪದಲ್ಲಿ ಕರೆದ್ರೂ ಬರ್ತಾರೆ. ಅಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದ್ದಾರೆ, ನೀನು ಅಮ್ಮ ಅಂತ ಕರೆದ್ರೂ ಬರ್ತೀನಿ, ಎಲ್ಲವೋ ಅಂತ ಕರೆದ್ರೂ ಬರ್ತೀನಿ, ಅಯ್ಯ ಅಂತ ಕರೆದ್ರೂ ಬರ್ತೀನಿ. ಒಂದು ಏನಾಯಿತು, 3 ಲಿಂಗ ಆಯಿತು. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ. ಯಾವುದ್ರಲ್ಲಿ ಬೇಕಾದ ನೀನು ಅಂತ ಅಂತೀವಿ ನಾವು ದೇವರನ್ನು. ಅವಳು ಅಂತೀವಿ, ಅವನು ಅಂತೀವಿ. ಹೌದಾ ಇಲ್ವೋ? ನಾವು ತುಂಬ ಕನೆಕ್ಟ್ ಮಾಡಿದಾಗ ಅವಳು ಅವನು ಅಂತಲೇ ಮಾತಾಡ್ತೀವಿ ದೇವರನ್ನು. ಅಂದರೆ ಯಾವ ರೂಪದಲ್ಲಿ ಬೇಕಾದರೂ ಕನೆಕ್ಟ್ ಆಗ್ಬೋದು. ಅಲ್ಲಿ ಲಿಂಗ ಭೇದವಿಲ್ಲ ದೇವರಿಗೆ, ಜಾತಿ ಭೇದವಿಲ್ಲ, ರೂಪ ಭೇದವಿಲ್ಲ, ನಾಮ ಭೇದವಿಲ್ಲ, ಯಾವುದೂ ಇಲ್ಲ ಅಲ್ಲಿ. ಅದು ನಿರಾಕಾರ. ಅದಕ್ಕೆ 41ರಿಂದ 50ನೇ ಶ್ಲೋಕದವರೆಗೂ ಅದರಲ್ಲಿ ಬರುತ್ತೆ ಎಲ್ಲವೂ ಲಲಿತಾ ಸಹಸ್ರನಾಮದಲ್ಲಿ. ಆಮೇಲೆ ಇನ್ನೇನನ್ನು ಆಗ್ಬಿಡುತ್ತೆ ಲಲಿತಾ ಸಹಸ್ರನಾಮದಲ್ಲಿ ಅಂದರೆ, ಮಹಾಪಾತಕಗಳು ನಾಶ ಆಗುತ್ತೆ. ಅಂದರೆ ಎಂತೆಂಥ ಪಾಪ ಮಾಡಿರ್ತಾರೆ, ಪಾತಕ ಕೃತ್ಯಗಳನ್ನು ಮಾಡಿರ್ತಾರೆ. ನಾವೆಲ್ಲ ಇವಾಗ ಮೀಡಿಯಾಗಳಲ್ಲೆಲ್ಲ ನೋಡ್ತೀವಿ, ನೋಡೋಕ್ಕೆ ಒಂದು ಹಿಂಸೆ ಅನಿಸುತ್ತೆ, ಅದೆಲ್ಲ ಕೇಳೋಕ್ಕೂ ಹಿಂಸೆ ಆಗುತ್ತೆ. ಅಂಥದ್ದೆಲ್ಲ ಮಾಡ್ತಾಯಿರ್ತಾರೆ. ಬರ್ಬರ ಕೊಲೆ ಮಾಡಿದ್ರು, ಹತ್ಯೆ ಮಾಡಿದ್ರು, ಹಿಂಸೆ ಮಾಡಿದ್ರು, ಎಣ್ಣೆ ಸುರಿದ್ರು, ಏನೇನೋ ಇರುತ್ತಲ್ಲ. ಈ ನರಕದಲ್ಲಿ ಮಾಡ್ತೀವಿ ಅಂತ ಗರುಡ ಪುರಾಣದಲ್ಲಿ ಓದಿರೋದೆಲ್ಲ ಇವಾಗ ಜೀವನದಲ್ಲಿ ನಡೀತಾ ಇರುತ್ತೆ. ಅದು ಪಾತಕಗಳು ಅವೆಲ್ಲ. ಆ ಥರದ್ದು ಏನಾದರೂ ಮಾಡಿ ಬಂದಿದ್ದರೆ ವಂಶಗಳಲ್ಲಿ, ಹಿಂದಿನ ಜನ್ಮದ, ಅದೆಲ್ಲ ನಾಶ ಆಗುತ್ತೆ. ಅಮ್ಮ ಅದನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತಾರೆ. ಎಲ್ಲ ದೋಷಗಳನ್ನು ದೂರ ಮಾಡ್ತಾಳೆ, ಎಲ್ಲ ಆಪತ್ತುಗಳನ್ನು ದೂರ ಮಾಡ್ತಾಳೆ, ಎಲ್ಲ ರೋಗಗಳನ್ನು ದೂರ ಮಾಡ್ತಾಳೆ. 112ನೇ ಶ್ಲೋಕ. ಮತ್ತು ಇದು ಹಿಂಗಾಗೋದ್ರೆ ಇದೆಲ್ಲ ಮಾಡಿದ್ದೆಲ್ಲ ಮಾಡಿಬಿಟ್ಟು ಆಮೇಲೆ ಗಂಗೆ ಪಾಪ ತೊಳೆದು ಥರ ಇದು ಒಂದು ಬೇಲಿಂಗ್ ಇದಾಗ್ಬಿಡಲ್ಲ ಮ್ಯಾಮ್? ಎಲ್ಲರೂ ಮಾಡಲ್ವಲ್ಲ ಅದನ್ನು. ಎಲ್ಲರೂ ಅದನ್ನು ಮಾಡ್ತಾಯಿಲ್ಲ, ಗೊತ್ತು ಎಲ್ಲರಿಗೂ. ಇದರಿಂದ ಈಗ ಲಲಿತಾ ಸಹಸ್ರನಾಮ ಓದೋದ್ರಿಂದ ಇಷ್ಟೆಲ್ಲ ಸರಿ ಹೋಗುತ್ತೆ, ಇಷ್ಟೆಲ್ಲ ಅದರಲ್ಲಿ ಫಲಶ್ರುತಿನಲ್ಲೇ ಬಂದಿದೆ. ನೀನು 100 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಿದಷ್ಟು ಪುಣ್ಯ ಬರುತ್ತೆ, ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತೆ, ಅಶ್ವಯಾಗ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಕೊಟ್ಟಿದ್ದರೂ ನಾವು ಅದ್ರ ಕಡೆ ಗಮನನೇ ಕೊಡ್ತಿಲ್ಲ. ಮತ್ತು ನಾವು ಯಾವುದೋ ತೀರ್ಥಕ್ಷೇತ್ರ ಹೋಗ್ತೀನಿ, ನಾನು ಅದೇನೋ ದಾನ ಮಾಡಿಬಿಡ್ತೀನಿ, ಇನ್ನೇನೋ ನಾನು ಕೂತ್ಕೊಂಡ್ಬಿಡ್ತೀನಿ ಅಂತಂದರೆ ಎಲ್ಲಿ ಆಗುತ್ತೆ? ಯಾಕೆ ಇದು ಓದೋದು ಕಷ್ಟ ಅಂತಾನ, ಶ್ರದ್ಧೆ ಜಾಸ್ತಿ ಬೇಕಿಲ್ಲಿ ಅಂತಾನ? ಎಲ್ಲ ಇಂಟ್ರೆಸ್ಟ್ ಇಲ್ಲ ಮನುಷ್ಯನಿಗೆ, ಸಮಯ ಇಲ್ಲ ಅಂತಾನೆ, ನಂಬಿಕೆ ಇಲ್ಲ ಅಂತಾನೆ, ತಾಳ್ಮೆ ಇಲ್ಲ ಮನುಷ್ಯನಿಗೆ. ಬಟ್ ಹುಡುಕಾಟದಲ್ಲಿದೆ ಎಲ್ಲವೂ ಅಂತ ಅಂದ್ಕೊಳ್ತೀನಿ.